ಹೆಂಡತಿ ದಪ್ಪ ಆಗಿದ್ದಕ್ಕೆ ಸೈಕೋಪತಿ ಕಿರಿಕ್ ಮಾಡಿರುವಂತಹ ಘಟನೆಯೊಂದು ನಡೆದಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಸ್ ಕೂಡ ದಾಖಲಾಗಿದೆ. ಹೆಂಡತಿ ದಪ್ಪ ಆಗಿದ್ದಕ್ಕೆ ಸೈಕೋಪತಿಯಿಂದ ಕಿರಿಕ್, ಮದುವೆ ಆದಾಗ ಸುಂದರವಾಗಿದ್ದೆ, ತೆಳ್ಳಗಿದ್ದೆ, ಬೆಳ್ಳಗಿದ್ದೆ, ಈಗ ದಪ್ಪ ಆಗಿದೆಯಾ ಅಂತ ಹೇಳಿ ಕಿರಿಕ್ ತೆಗೆದಿದ್ದಾನೆ. ಹೆಂಡತಿಯ ಸೌಂದರ್ಯದ ವಿಚಾರಕ್ಕೆ ಪದೇ ಪದೇ ಗಲಾಟೆ ಮಾಡ್ತಾ ಇದ್ದಾನಂತೆ. ಪತ್ನಿ, ಮಾವ, ಮಗನಿಗೆ ಖಾರದ ಪುಡಿ ಎರಚಿ ಹಲ್ಲೆ ಮಾಡಿದ್ದಾನಂತೆ. ಬೆಂಗಳೂರಿನ ನೆಲಗೆದರನಹಳ್ಳಿಯಲ್ಲಿ ನಡೆದಂತಹ ಘಟನೆ ಇದು. ಪುಲಿ ಸಾಯಿ ಕುಮಾರ್ ಎಂಬಾತನ ವಿರುದ್ಧ ಆರೋಪ ದಾಖಲಾಗಿದೆ, ಪ್ರಕರಣ ದಾಖಲಾಗಿದೆ. ಸಂತ್ರಸ್ತೆಯಿಂದ ಪೀಣ್ಯ ಠಾಣೆಗೆ ದೂರು ಕೂಡ ದಾಖಲಾಗಿರುವಂಥದ್ದು. ಪೀಣ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಹೆಂಡತಿ ದಪ್ಪ ಇದ್ದಂತಹ ಏಕೈಕ ಕಾರಣಕ್ಕೆ ಸೈಕೋಪತಿ ಕಿರಿಕ್ ತೆಗೆದಂತಹ ಘಟನೆ. ಇವನೇ ಸೈಕೋಪತಿ. ಈತನ ಹೆಸರು ಪುಲಿ ಸಾಯಿ ಕುಮಾರ್ ಅಂಥೇಳಿ. ಈ ಮೊಸರಲ್ಲಿ ಕಲ್ಲು ಹುಡ್ಕೋದು ಅಂತಾರಲ್ಲ, ಇವನ್ ನೋಡೇ ಹೇಳಿರಬೇಕು. ಪಾಪ ಆಕಿತಾನೆ ಏನು ಮಾಡೋದಕ್ಕಾಗತ್ತೆ ಹೇಳ್ರಿ. ಮನೆಯಲ್ಲಿ ಬಂಗಾರ ಇದ್ದು ಕೂಡ ಪಕ್ಕದ ಮನೆಯಲ್ಲಿರೋ ಕಾಗೆ ಬಂಗಾರದ ಮೇಲೆ ಕೆಲವರಿಗೆ ಮನಸ್ಸಾಗುತ್ತೆ. ಆಗ ಈ ರೀತಿಯ ಘಟನೆಗಳು. ಜೊತೆಗೆ ಈ ಸೌಂದರ್ಯ, ಹಣ, ಅಂತಸ್ತನ್ನು ನೋಡ್ಕೊಂಡು ಮದುವೆ ಆಗೋ ಹಣೆ ಬರ ಎಲ್ಲ ಇಷ್ಟೇ ಆಗೋಗುತ್ತೆ. ಇದ್ದದ್ರಲ್ಲೇ ಖುಷಿ ಪಡಬೇಕು. ಅದು ಸುಖ ಸಂಸಾರದ ಮೊದಲ ಸೂತ್ರ. ಅದೇನೇ ಅವನಿಗೆ ಗೊತ್ತಿಲ್ಲ ನೋಡಿ. ಪಾಪ ಹೆಂಡತಿ ತೆಳ್ಳಗಿದ್ಲಂತೆ, ಮದುವೆ ಆಗೋ ಟೈಮಲ್ಲಿ ದಪ್ಪ ಆಗಿದ್ದಾಳೆ ಅನ್ನೋ ಕಾರಣಕ್ಕೆ ಆಕೆಯ ಮೇಲೆ ಹಲ್ಲೆಗೆ ಮುಂದಾಗಿದ್ದಾನೆ. ಪದೇ ಪದೇ ಇದೇ ವಿಚಾರವನ್ನು ಇಟ್ಕೊಂಡು ಕಿರಿಕನ್ನು ಮಾಡಿರುವಂಥದ್ದು. ಎಷ್ಟೋ ಜನರಿಗೆ ಹೆಣ್ಣೇ ಸಿಗ್ತಿಲ್ಲ, ಮದುವೆ ಆಗೋದಕ್ಕೆ ಅಂಥೇಳಿ ಹುಡುಗರು ಯೋಚನೆ ಮಾಡ್ತಿದ್ದಾರೆ. ಸಿಕ್ಕಿರುವಂತಹ ಹುಡುಗಿ ದಪ್ಪ ಆಗಿದ್ದಾಳೆ ಅನ್ನುವಂತಹ ಕಾರಣಕ್ಕೆ ಕಿರಿಕ್ ತೆಗೆದಿದ್ದಾನೆ ಈ ಮಹಾಶಯ. ಈಗ ಈತನ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿದೆ ಪೀಣ್ಯ ಪೊಲೀಸ್ ಠಾಣೆಯಲ್ಲಿ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರಕಾಶ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರಕಾಶ್, ಯಾರೀತ ಸೈಕೋ ಪತಿ ಅಂಥೇಳಿ ಎಷ್ಟು ದಿನದಿಂದ ಟಾರ್ಚರ್ ಕೊಡ್ತಾ ಇದ್ದ? ಈ ಪ್ರಕರಣದಲ್ಲಿ ಸದ್ಯಕ್ಕೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ? ಪ್ರೇಮ್, ಎಂತ ಹೇಳಿದ್ರೆ 2021ರಲ್ಲಿ ಮ್ಯಾಟ್ರಿಮನಿ ಮೂಲಕ ಇವರಿಬ್ಬರು ಕೂಡ ಪರಿಚಯ ಆಗಿ ತದನಂತರದಲ್ಲಿ ಮದುವೆ ಆಗ್ತಾರೆ. ಆಗ ಆ ಸಂದರ್ಭದಲ್ಲಿ ಆಕೆ ಏನಂತ ಹೇಳಿದ್ರೆ ಸಾಕಷ್ಟು ಸೌಂದರ್ಯಯುತವಾಗಿ ಆಗಿರ್ತಾಳೆ. ತದನಂತರದಲ್ಲಿ ವಯಸ್ಸು ಕಳೆದಂತೆ ಆಕೆ ಒಂದ್ ಸ್ವಲ್ಪ ಕಾರಣಾಂತರಗಳಿಂದ ದಪ್ಪ ಆಗಿರುವಂತದ್ದು. ಇದನ್ನೇ ಪ್ರಶ್ನಿಸಿರುವಂತಹ ಈ ಪುಲಿ ಸಾಯಿ ಕುಮಾರ್ ಎಂಬಾತ ಗಂಡ ಏನಂತ ಹೇಳಿ ಪ್ರತಿನಿತ್ಯವೂ ಸಾಕಷ್ಟು ರೀತಿಯಲ್ಲಿ ಕಿರುಕುಳ ಕೊಡ್ತಾ ಇದ್ದಾರೆ ಅಂತ ಹೇಳಿ ಈಗಾಗಲೇ ಪೀಣ್ಯ ಪೊಲೀಸ್ ಠಾಣೆಯಲ್ಲಿ ಏಕೆ ಸಂತ್ರಸ್ತೆ ಒಂದು ದೂರನ್ನು ಸಹ ದಾಖಲು ಮಾಡಿರುವಂತದ್ದು. ಅದಲ್ಲದೆ ಈ ಕೆಲ ತಿಂಗಳ ಹಿಂದೆ ಮತ್ತೊಂದು ಠಾಣೆಯಲ್ಲೂ ಕೂಡ ಇದೇ ಪ್ರಕರಣದಲ್ಲಿ ಇದೇ ರೀತಿ ಚಿತ್ರಹಿಂಸೆಯನ್ನ ಕೊಡ್ತಾ ಇದ್ದೇನೆ ಅಂತ ಹೇಳಿ ಸಹ ಆಕೆ ಒಂದು ದೂರನ್ನ ನೀಡಿರ್ತಾರೆ. ಆಗ ಸುಮ್ಮನೆ ಇದ್ದಂತ ಮತ್ತೆ ಏನು ಈ ನೆಲಗಡರಲ್ಲಿ ಮನೆಗೆ ಶಿಫ್ಟ್ ಆಗ್ತಾರೆ. ಇಲ್ಲೂ ಕೂಡ ಅದೇ ಮುಂದುವರಿಸಿರುವಂತದ್ದು ಖ್ಯಾತಿಯನ್ನ. ಮತ್ತೆ ತದನಂತರದಲ್ಲಿ ವರದಕ್ಷಿಣೆ ಕಿರುಕುಳ ಕೂಡ ಕೊಡ್ತಾ ಇದ್ದಾರೆ ಅಂತ ಹೇಳಿ ಈಗ ಆಕೆ ಏನಂತ ಹೇಳಿದ್ರೆ ಒಂದು ಪೀಣ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿದ್ದಾರೆ. ನಿನ್ನೆ ಸುಮಾರು ಸಂಜೆ ವೇಳೆಗೆ ಖಾರದ ಪುಡಿಯನ್ನ ಹೆರಚಿ ಆಕೆ ಮತ್ತೆ ತಮ್ಮ ಮತ್ತೆ ಮಾವನ ಮೇಲೆ ಸಹ ಒಂದು ಖಾರದ ಪುಡಿ ಹೆಚ್ಚಿ ಕ್ರೌರ್ಯವನ್ನ ಮೆರೆದಿರುವಂತದ್ದು. ಈಗ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ವಿಚಾರಣೆಯನ್ನ ನಡೆಸ್ತಾ ಇರುವಂತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ.